Doctor Channel ಗೆ ಸ್ವಾಗತ. If you are new to the channel, please like, share and subscribe the channel because ಈ ಚಾನಲ್ ಥ್ರೂ ನಾವು ವೇರಿಯಸ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಹೇಳ್ಕೊಡ್ತೇವೆ ಆ್ಯಂಡ್ ಈವನ್ ವೇರಿಯಸ್ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೊ ನನ್ನ ಲಾಸ್ಟ್ ವೀಡಿಯೋಸಲ್ಲಿ ಐ ಟಾಕ್ಡ್ ಅಬೌಟ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, UTI ಅಂದರೆ ಏನು, ಯಾರಲ್ಲಿ ಇದು ಹೆಚ್ಚು ಕಂಡುಬರುತ್ತೆ, ಯಾವ ರೋಗಾಣುವಿನಿಂದ ಇದು ಆಗುತ್ತೆ, ಈ ಇನ್ಫೆಕ್ಷನನ್ನು ಹೇಗೆ ಟ್ರೀಟ್ ಮಾಡಬೇಕು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಇದನ್ನು ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾನು UTI ಡಯಾಗ್ನೋಸ್ ಮಾಡಲು ಹೆಲ್ಪ್ ಮಾಡುವಂಥ ಒಂದು ವೆರಿ ಕಾಮನ್ ಟೆಸ್ಟ್ ಯೂರಿನ್ ಎಕ್ಸಾಮಿನೇಷನ್ ಬಗ್ಗೆ ಹೇಳ್ತೇನೆ. ಸೊ ಈ ಯೂರಿನ್ ಎಕ್ಸಾಮಿನೇಷನ್ ಬಹಳ ಕಾಮನ್ಲಿ ಆರ್ಡರ್ಡ್ ಟೆಸ್ಟ್, ಬಹಳ ಸಿಂಪಲ್ ಟೆಸ್ಟ್, ಲೋ ಕಾಸ್ಟ್ ಟೆಸ್ಟ್. ಸೊ ಇದನ್ನು ಯೂಶ್ವಲಿ ನಿಮ್ಮ ಓವರಾಲ್ ಹೆಲ್ತ್ ಸ್ಟೇಟಸ್ ನೋಡಲಿಕ್ಕೆ ಅಥವಾ ನಿಮಗೇನಾದರೂ ಕಿಡ್ನಿ ಡಿಸೀಸ್ ಸಸ್ಪೆಕ್ಟ್ ಮಾಡ್ತಾ ಇದ್ದರೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದರೆ ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದ್ದರೆ, ಯೂರಿನರಿ ಸ್ಟೋನ್ಸ್ ಇದ್ದರೆ, ಲಿವರ್ ಡಿಸೀಸ್, ಡಯಾಬಿಟಿಸ್, ಪ್ರೆಗ್ನೆನ್ಸಿ ಚೆಕಪ್ ಆ್ಯಂಡ್ ಪ್ರೀ ಸರ್ಜಿಕಲ್ ವರ್ಕಪ್ ಇಂಥದ್ರಲ್ಲೆಲ್ಲ ಇದನ್ನು ಆರ್ಡರ್ ಮಾಡ್ತಾರೆ. ಸೊ ಈ ಯೂರಿನ್ ಸ್ಯಾಂಪಲ್ ಹೇಗಿರಬೇಕು ಈ ಒಂದು ನಾರ್ಮಲ್ ಯೂರಿನ್ ಅನಾಲಿಸಿಸ್ ಮಾಡಲಿಕ್ಕೆ ಅನ್ನೋದರ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಸೊ ಯೂರಿನ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ನಮಗೆ ಬೇಕಾಗಿದ್ದು ಕ್ಲೀನ್ ಕ್ಯಾಚ್ ಯೂರಿನ್. ಸೊ ಏನಿದು ಕ್ಲೀನ್ ಕ್ಯಾಚ್ ಯೂರಿನ್? ಸೊ ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕಿಂತ ಮೊದಲು ನೀವು ನಿಮ್ಮ ಕೈಯನ್ನ ಸ್ವಚ್ಛವಾಗಿ ಸೋಪ್ ಹಾಕೊಂಡು ತೊಳ್ಕೊಳ್ಬೇಕು ಆ್ಯಂಡ್ ಡ್ರೈ ಮಾಡ್ಕೊಳ್ಬೇಕು ಕೈಯನ್ನ. Then you have to unscrew the cap of this container. ಈ ಸ್ಟೆರೈಲ್ ಕಂಟೈನರ್ ಏನಿದೆ ಆ ಮುಚ್ಚಳವನ್ನು ತೆಗೆದು ಈ ತರ ಟೇಬಲ್ ಮೇಲೆ ಡಬ್ಬಾಗಿ ಇಟ್ಕೊಳ್ಬೇಕು. ಓಕೆ, ಇದರಲ್ಲಿ ಕೈ ಹಾಕೋದು ಈ ತರ ಎಲ್ಲ ಮಾಡಬಾರ್ದು. ಆಮೇಲೆ ಗಂಡಸರಲ್ಲಿ ದೇ ಹ್ಯಾವ್ ಟು ಕ್ಲೀನ್, ಸಿಂಗಲ್ ಮೋಷನ್ ಅಲ್ಲಿ ಕ್ಲೀನ್ ಮಾಡಿ ಈ ತರ ವೈಪ್ಸ್ ಏನ್ ಕೊಟ್ಟಿರ್ತಾರೆ ಅಥವಾ ಟಿಶ್ಯೂ ಏನಿರುತ್ತೆ ಅದರಿಂದ ಕ್ಲೀನ್ ಮಾಡ್ಕೊಳ್ಬೇಕು. ಆಮೇಲೆ ಫಿಮೇಲ್ ಸಹ ದೇ ಹ್ಯಾವ್ ಟು ವೈಪ್ ಫ್ರಮ್ ಫ್ರಂಟ್ ಟು ಬ್ಯಾಕ್. ಓಕೆ, ಆಮೇಲೆ ಅ ಸ್ಮಾಲ್ ಅಮೌಂಟ್ ಆಫ್ ಯೂರಿನ್ ಅನ್ನ ನೀವು ಟಾಯ್ಲೆಟ್ ಅಲ್ಲಿ ಫಸ್ಟ್ ಪಾಸ್ ಮಾಡಬೇಕು. ಆಮೇಲೆ ಮಿಡ್ ಸ್ಟ್ರೀಮ್ ಯೂರಿನ್ ಅನ್ನ, ನೆಕ್ಸ್ಟ್ ಪಾರ್ಟ್ ಆಫ್ ದ ಯೂರಿನ್ ಅನ್ನ ಈ ಕಂಟೈನರ್ ಅಲ್ಲಿ ಕಲೆಕ್ಟ್ ಮಾಡಬೇಕು. ಹಾಫ್ ಆಫ್ ದ ಕಂಟೈನರ್ ಅಲ್ಲೂ ಕಲೆಕ್ಟ್ ಆದ್ರೂ ಸಾಕು. ಆಮೇಲೆ ರಿಮೈನಿಂಗ್ ಪಾರ್ಟ್ ಆಫ್ ದ ಯೂರಿನ್ ಅನ್ನ ಮತ್ತೆ ಟಾಯ್ಲೆಟ್ ಅಲ್ಲಿ ಪಾಸ್ ಮಾಡಬೇಕು. ಒನ್ಸ್ ಯು ಆರ್ ಡನ್ ವಿತ್ ದಿಸ್, ಯು ವಿಲ್ ಹ್ಯಾವ್ ಟು ಕ್ಲೋಸ್ ದ ಲಿಡ್ ಟೈಟ್ಲಿ ಅಂಡ್ ಡು ನಾಟ್ ಟಚ್ ಇನ್ಸೈಡ್ ದ ಕಪ್ ಆರ್ ದ ಲಿಡ್. ಓಕೆ, ಆಮೇಲೆ ಮತ್ತೆ ಕೈಯನ್ನ ತೊಳ್ಕೊಳ್ಬೇಕು. ಸೊ ಯಾವ ಪಾಯಿಂಟ್ಸ್ ನೀವು ರಿಮೆಂಬರ್ ಮಾಡ್ಬೇಕಂದ್ರೆ, ಕಪ್ಪಿನ ಒಳಗಡೆ ಭಾಗದಲ್ಲಿ ಅಥವಾ ಕ್ಯಾಪಿನ ಒಳಗಡೆ ಭಾಗದಲ್ಲಿ ಯು ಶುಡ್ ನಾಟ್ ಟಚ್. ಓಕೆ, ಸ್ಟೆರೈಲ್ ಕಂಟೈನರ್ ಅನ್ನೇ ತಗೊಳ್ಬೇಕು. ಇದು ಲ್ಯಾಬ್ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ ಸಿಗತ್ತೆ. ಸೊ ಮನೆಯಲ್ಲಿ ಇದ್ದಿದ್ದು ಯಾವುದೋ ಒಂದು ಡಬ್ಬಿಯಲ್ಲಿ ಯೂರಿನ್ ಕಲೆಕ್ಟ್ ಮಾಡಿಕೊಂಡು ಹೋಗಬಾರ್ದು. ಇಟ್ ಶುಡ್ ಬಿ ಆಲ್ವೇಸ್ ಬಿ ಕಲೆಕ್ಟೆಡ್ ಇನ್ ಅ ಸ್ಟೆರೈಲ್ ಕಂಟೈನರ್. ಮಿಡ್ ಸ್ಟ್ರೀಮ್ ಯೂರಿನ್ ಅನ್ನ ನೀವು ಕಲೆಕ್ಟ್ ಮಾಡಬೇಕು. ಮಿಡ್ ಸ್ಟ್ರೀಮ್ ಅಂದ್ರೆ ಫಸ್ಟ್ ಪಾರ್ಟ್ ಅನ್ನ ಟಾಯ್ಲೆಟ್ ಅಲ್ಲಿ ಪಾಸ್ ಮಾಡಿ, ಮಧ್ಯದ ಪಾರ್ಟ್ ಮಿಡ್ ಪಾರ್ಟ್ ಅನ್ನ ಕಂಟೈನರ್ ಅಲ್ಲಿ ಕಲೆಕ್ಟ್ ಮಾಡಿ, ಮತ್ತೆ ಲಾಸ್ಟ್ ಪಾರ್ಟ್ ಆಫ್ ದ ಯೂರಿನ್ ಅನ್ನ ಮತ್ತೆ ಟಾಯ್ಲೆಟ್ ಅಲ್ಲಿ ಪಾಸ್ ಮಾಡಬೇಕು. ಸೊ ಮಿಡ್ ಸ್ಟ್ರೀಮ್ ಯೂರಿನ್ ಈಸ್ ಯೂಸ್ಡ್ ಫಾರ್ ಯೂರಿನ್ ಅನಾಲಿಸಿಸ್. ಆ ಫುಲ್ ಬಾಟಲ್ ಅನ್ನ ಫುಲ್ಲಿ ತುಂಬಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಇಫ್ ಇಟ್ ಇಸ್ ಹಾಫ್ ಫಿಲ್ಡ್ ಆಲ್ಸೋ ಇಟ್ ಇಸ್ ಸಫಿಷಿಯಂಟ್. ಓವರ್ಫ್ಲೋ ಮಾಡಬೇಡಿ. ಓವರ್ಫ್ಲೋ ಮಾಡೋದ್ರಿಂದ ಮತ್ತೆ ಕಂಟ್ಯಾಮಿನೇಷನ್ ಆಗುತ್ತೆ. ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಅದನ್ನ ಲ್ಯಾಬ್ಗೆ ತಂದು ಕೊಡಿ. ನೀವು ಮನೆಯೆಲ್ಲ ಕಲೆಕ್ಟ್ ಮಾಡ್ತಾ ಇದ್ರೆ ಅಂದ್ರೆ, ಲ್ಯಾಬ್ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರೆ ಇಮಿಡಿಯೇಟ್ಲಿ ಅವರು ಅದನ್ನ ತಗೊಂಡು ಪ್ರೊಸೆಸ್ ಮಾಡ್ತಾರೆ. ಸೊ ಎಷ್ಟು ಬೇಗ ಪ್ರೊಸೆಸ್ ಆಗತ್ತೆ ಅಷ್ಟು ಒಳ್ಳೆಯದು. ಎಷ್ಟು ಹೊತ್ತು ನೀವು ಲೇಟ್ ಮಾಡ್ತೀರಿ ಅಲ್ಲಿ ತನಕ ಅಲ್ಲಿ ಬ್ಯಾಕ್ಟೀರಿಯಲ್ ಗ್ರೋತ್ ಎಲ್ಲ ಆಗ್ತಾ ಇರುತ್ತೆ. ನಿಮ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಯೂರಿನ್ ಅನ್ನ ಒಂದು ಕೂಲ್ ಪ್ಲೇಸ್ ನಲ್ಲಿ ಇಟ್ಟಿರಬೇಕು. ಸೊ ಯೂರಿನ್ ಅನಾಲಿಸಿಸ್ ಅಥವಾ ಇದಕ್ಕೆ ಯೂರಿನ್ ರುಟೀನ್ ಅಂತಾರೆ, ಯೂರಿನ್ ಅನಾಲಿಸಿಸ್ ಅಂತಾರೆ, ಯೂರಿನ್ ರುಟೀನ್ ಅಂಡ್ ಮೈಕ್ರೋಸ್ಕೋಪಿ ಅಂತಾರೆ. ಸೊ ವೇರಿಯಸ್ ನೇಮ್ಸ್ ಇದೆ ಈ ಟೆಸ್ಟ್ಗೆ. ಸೊ ಈ ಟೆಸ್ಟ್ ಅನ್ನ ಹೇಗ್ ಮಾಡ್ತಾರೆ ಲ್ಯಾಬ್ ನಲ್ಲಿ ಅಂತ ನಾವು ನೋಡೋಣ. ಸೊ ನೀವು ಯೂರಿನ್ ಕೊಟ್ಮೇಲೆ ಲ್ಯಾಬ್ ನಲ್ಲಿ ಲ್ಯಾಬ್ದವ್ರು ಏನ್ ಮಾಡ್ತಾರೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಲ್ಯಾಬ್ ಅವರು ಈ ಯೂರಿನ್ ಕಂಟೈನರ್ ಮೇಲೆ ಬಾರ್ಕೋಡ್ ಹಾಕಿದೆ. ಆ ಬಾರ್ಕೋಡನ್ನೆಲ್ಲ ಫಸ್ಟ್ ಸ್ಕ್ಯಾನರ್ ಇಂದ ಸ್ಕ್ಯಾನ್ ಮಾಡ್ತಾರೆ. ಆಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯೂರಿನ್ ಸ್ಟ್ರಿಪ್ಸ್ ಸಿಗ್ತಾ ಇರುತ್ತೆ. ಓಕೆ, ಕಮರ್ಷಿಯಲಿ ಅವೈಲೇಬಲ್ ಯೂರಿನ್ ಸ್ಟ್ರಿಪ್ಸ್. ಆ ಯೂರಿನ್ ಸ್ಟ್ರಿಪ್ಸ್ ಅನ್ನ ಆ ಯೂರಿನ್ ಅಲ್ಲಿ ಡಿಪ್ ಮಾಡ್ತಾರೆ. ಸೊ ಕಂಪ್ಲೀಟ್ಲಿ ಅದು ಡಿಪ್ ಆದ ನಂತರ ಇದು ಮಷೀನ್, ಯೂರಿನ್ ಸ್ಕ್ಯಾನ್ ಮಷೀನ್.
ಸೊ ಈ ಯೂರಿನ್ ಮಷೀನ್ ಏನು ಮಾಡುತ್ತೆ, ಅದು ತಾನೇ ಅನಲೈಸ್ ಮಾಡುತ್ತೆ. ಸೊ ಈ ಸ್ಟ್ರಿಪ್ ಅದ್ರ ಒಳಗೆ ಹೋಗಿ ಆ ಮಷೀನ್ ಆ ಸ್ಟ್ರಿಪ್ ಅನ್ನ ಅನಾಲಿಸಿಸ್ ಮಾಡಿ ರಿಸಲ್ಟ್ ಅನ್ನ ಕೊಡುತ್ತೆ. ಸೊ ಇದರಿಂದ ಬರುವಂತ ಇದು ಒಂದು ಪ್ರಿಂಟ್. ಸೊ ಈ ಪ್ರಿಂಟ್ ಅಲ್ಲಿ ಎಲ್ಲ ಇರುತ್ತೆ, ಯಾವಾಗ ಮಾಡಿದ್ದಾರೆ, ಡೇಟು, ಟೈಮು, ಅದ್ರ ಕ್ಲಾರಿಟಿ ಹೇಗಿದೆ, ಕ್ಲಿಯರ್ ಇತ್ತೋ, ಟರ್ಬಿಡ್ ಇತ್ತೋ, ಕಲರ್ ಹೇಗಿತ್ತು, ಲೈಟ್ ಇತ್ತು, ಲೈಟ್ ಎಲ್ಲೋ ಇತ್ತು ಅಥವಾ ರೆಡಿಶ್ ಇತ್ತು, ಲ್ಯೂಕೋಸೈಟ್ಸ್ WBC ಇತ್ತ, ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟಿತ್ತು, pH ಎಷ್ಟಿತ್ತು ಅದರದ್ದು, ಗ್ಲೂಕೋಸ್, ನೈಟ್ರೇಟ್, ಪ್ರೋಟೀನ್ಸ್, ಕೀಟೋನ್ಸ್, ಯೂರೋಬಿಲಿನೋಜನ್, ಬಿಲಿರುಬಿನ್, ಬ್ಲಡ್, ಈ ತರ ಏನೇನ್ ಇರುತ್ತೆ ಎಲ್ಲ ಕೆಮಿಕಲ್ಸ್ ಅನ್ನ ಈ ಯೂರಿನ್ ಮಷೀನ್ ಅನಲೈಸ್ ಮಾಡಿ ಒಂದು ಬೇಸಿಕ್ ರಿಪೋರ್ಟ್ ಅನ್ನ ಕೊಡುತ್ತೆ. ಅದನ್ನ ಟೆಕ್ನಿಷಿಯನ್ಸ್ ಮೈಕ್ರೋಸ್ಕೋಪ್ ದಲ್ಲಿ ನೋಡಿ ಮತ್ತೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. So urine examination is done in 3 parts. One is physical, second one is chemical, and third is microscopy. ಸೊ ಫಿಸಿಕಲಲ್ಲಿ ನಾವು ಏನು ನೋಡ್ತೀವಿ, ಈ ಯೂರಿನಿನ ಕಲರ್ ಹೇಗಿದೆ, pH ಎಷ್ಟಿದೆ, ಸ್ಪೆಸಿಫಿಕ್ ಗ್ರಾವಿಟಿ, ಇದನ್ನು ನೋಡ್ತೀವಿ. ಕೆಮಿಕಲಲ್ಲಿ ವೇರಿಯಸ್ ಕೆಮಿಕಲ್ಸ್ ಲೈಕ್ ಪ್ರೋಟೀನ್ಸ್, ಶುಗರ್, ಬಿಲಿರುಬಿನ್, ಕೀಟೋನ್ಸ್ ಇವನ್ನೆಲ್ಲ ಟೆಸ್ಟ್ ಮಾಡ್ತೀವಿ. ಆ್ಯಂಡ್ ಇನ್ ಮೈಕ್ರೋಸ್ಕೋಪಿ ನಾವು RBC, ಪಸ್ ಸೆಲ್ಸ್, ಕ್ರಿಸ್ಟಲ್ಸ್ ಇಂಥವುಗಳ ಬಗ್ಗೆ ನೋಡ್ತೇವೆ. ಸೊ ಲೆಟ್ಸ್ ಸಿ ಅ ಸ್ಯಾಂಪಲ್ ಯೂರಿನ್ ರಿಪೋರ್ಟ್. So let's see how a urine examination is done. ಸೊ ಇದು ಒಂದು ಸ್ಯಾಂಪಲ್ ರಿಪೋರ್ಟ್. ಇಲ್ಲಿ ಹೇಳಿದ್ದಾರೆ ಟೆಸ್ಟ್ ನೇಮ್, ದಟ್ ಈಸ್ ಯೂರಿನ್ ಎಕ್ಸಾಮಿನೇಷನ್, ಯೂರಿನ್ ರುಟೀನ್ ಎಕ್ಸಾಮಿನೇಷನ್. ಸೊ ಯಾವ ಮೆಥಡ್ ಯೂಸ್ ಮಾಡ್ತಾ ಇದ್ದಾರೆ, ನಾನು ಹೇಳಿದ್ದೆ ನಿಮ್ಗೆ ಅವಾಗ ಮಷೀನ್ ಇತ್ತು, ಅದು ರಿಫ್ಲೆಕ್ಟ್ಸ್ ಫೋಟೋಮೆಟ್ರಿ ಆ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ. ಮೈಕ್ರೋಸ್ಕೋಪಿ ನಾವಿಲ್ಲಿ ಯೂಸ್ ಮಾಡ್ತೀವಿ, ಮ್ಯಾನ್ಯುಯಲ್ ಅದನ್ನು ಯೂಸ್ ಮಾಡ್ತೀವಿ. ಸೊ ಯಾವ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ, ಮೆಥಡಾಲಜಿಯನ್ನ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನಿಮ್ಮ ರಿಸಲ್ಟ್ಸ್ ಇರುತ್ತೆ ಮತ್ತೆ ರೆಫರೆನ್ಸ್ ವ್ಯಾಲ್ಯೂಸ್ ಇರ್ತವೆ. ಲೈಕ್ ಫಾರ್ ಫಸ್ಟ್ ಪಾರ್ಟ್ ಇಸ್ ಫಿಸಿಕಲ್ ಎಕ್ಸಾಮಿನೇಷನ್. ಸೊ ಫಿಸಿಕಲ್ ಎಕ್ಸಾಮಿನೇಷನ್ ಅಲ್ಲಿ ನಾವೇನ್ ನೋಡ್ತೀವಿ, ಕಲರ್. ಸೊ ಇಲ್ಲಿ ಕಲರ್ ಅಲ್ಲಿ ಇಟ್ ಮೈಟ್ ಬಿ ಲೈಟ್ ಎಲ್ಲೋ, ಸೊ ಪೇಲ್ ಎಲ್ಲೋ ಇರುತ್ತೆ. ಸೊ ದಿಯರ್ ಇಟ್ ಇಸ್ ಲೈಟ್ ಎಲ್ಲೋ. ಸ್ಪೆಸಿಫಿಕ್ ಗ್ರಾವಿಟಿ 1.001 to 1.030 ಇದೆ. ಸೊ ನಿಮ್ ವ್ಯಾಲ್ಯೂ ಏನ್ ಬಂದಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಅಂಡ್ pH ಸೊ 5 to 8 ಇರುತ್ತೆ. ಸೊ ವಾಟ್ ಈಸ್ ಯೋರ್ pH ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ದಿಸ್ ಇಸ್ ದ ಫಿಸಿಕಲ್ ಎಕ್ಸಾಮಿನೇಷನ್ ಆಫ್ ಯೂರಿನ್. ಲೈಕ್ ನಾನು ಹೇಳಿದ್ದೆ ಕಲರ್. ಸೊ ಕಲರ್ ಅಂದ್ರೆ ವೇರಿಯಸ್ ಕಲರ್ಸ್ ಇರ್ಬೋದು, ಯೂರಿನ್ ಇಂದು ಕಲರ್ಲೆಸ್ ಇರ್ಬೋದು, ಅಥವಾ ಡಾರ್ಕ್ ಯೆಲ್ಲೋ ಇರ್ಬೋದು ಈ ಜಾಂಡಿಸ್ ಅಲ್ಲಿ, ಅಥವಾ ಕೆಲವೊಮ್ಮೆ ಈ ಬಿ ಕಾಂಪ್ಲೆಕ್ಸ್ ಅಂತ ಟ್ಯಾಬ್ಲೆಟ್ ತಗೊಂಡಾಗ ಯೂರಿನ್ ಯೆಲ್ಲೋಯಿಶ್ ಆಗಿರುತ್ತೆ. ಒಮ್ಮೊಮ್ಮೆ ರೆಡ್ ಕಲರ್ ಯೂರಿನ್ ಆಗಿರುತ್ತೆ, ಲೈಕ್ ಬ್ಲಡ್ ಯಾವಾಗ ಯೂರಿನ್ ಅಲ್ಲಿ ಇರುತ್ತೆ ಆವಾಗ, ಅಥವಾ ಬ್ಲ್ಯಾಕಿಶ್ ಯೂರಿನ್ ಇರ್ಬೋದು, ಅಲ್ಕ್ಯಾಪ್ಟೊನ್ಯೂರಿಯಾ ಅಂತ ಕಂಡೀಷನ್ಸ್ ಅಲ್ಲಿ. ಒಮ್ಮೆ ಗ್ರೀನಿಶ್ ಇರುತ್ತೆ, ಲೈಕ್ ಲೈಕ್ ಇನ್ ಕೇಸ್ ಆಫ್ ಸೂಡೋಮೋನಾಸ್ ಇನ್ಫೆಕ್ಷನ್ ಅಲ್ಲಿ ಇಟ್ ಗಿವ್ಸ್ ಅ ಗ್ರೀನಿಶ್ ಟಿಂಜ್ ಟು ದಟ್ ಯೂರಿನ್. ಆಮೇಲೆ ಸ್ಪೆಸಿಫಿಕ್ ಗ್ರಾವಿಟಿ ಹೇಳಿದ್ದೆ. ಸೊ ಯೂಶಲಿ ಸ್ಪೆಸಿಫಿಕ್ ಗ್ರಾವಿಟಿ ಅಂದ್ರೆ ಎಷ್ಟು ಕಾನ್ಸಂಟ್ರೇಟೆಡ್ ಇದೆ ನಿಮ್ಮ ಯೂರಿನ್ ಅಂತ. ಸೊ ಲೈಕ್ ಇಟ್ ಯೂಶಲಿ ವೇರೀಸ್ ಫ್ರಮ್ 1.001 ಇಂದ 1.035. 1.001 ಅಂದ್ರೆ ಇಟ್ ಲೆಸ್ ಕಾನ್ಸಂಟ್ರೇಟ್ ಇದೆ ಅಂತ. 1.035 ಹತ್ರ ಇದ್ದಂದ್ರೆ ಇಟ್ ಈಸ್ ಮೋರ್ ಕಾನ್ಸಂಟ್ರೇಟೆಡ್. ಲೈಕ್ 1.001 ಅಥವಾ ಅದರ ಆ ಲೋವರ್ ಲಿಮಿಟ್ ಅಲ್ಲಿ ಇದ್ರಂದ್ರೆ ಎಕ್ಸ್ಟ್ರೀಮ್ ಹೈಡ್ರೇಷನ್, ಬಹಳ ಎಕ್ಸೆಸಿವ್ ಹೈಡ್ರೇಷನ್ ಇದ್ರೆ, ಅಥವಾ ಅಕ್ಯೂಟ್ ಟ್ಯೂಬ್ಯುಲರ್ ನೆಕ್ರೋಸಿಸ್, ಕಿಡ್ನಿ ಕಾನ್ಸಂಟ್ರೇಟಿಂಗ್ ಕೆಪಾಸಿಟಿ ಹೋಗ್ಬಿಟ್ಟಿದ್ರೆ, ಡಯಾಬಿಟಿಸ್ ಇನ್ಸಿಪಿಡಸ್ ಅನ್ನೋ ಕಂಡೀಷನ್ಸ್ ಅಲ್ಲಿ ಇದು 1.001 ಆ ಹತ್ತಿರದಲ್ಲಿ ಇರುತ್ತೆ. 1.035 ಲೈಕ್ ಇನ್ ಕೇಸ್ ಆಫ್ ಡಿಹೈಡ್ರೇಷನ್, ಬಹಳ ಕಮ್ಮಿ ನೀರು ಕುಡಿದು ಯೂರಿನ್ಸ್ ಬಹಳ ಕಾನ್ಸಂಟ್ರೇಟೆಡ್ ಇರ್ಬೋದು. ಇನ್ ಕೇಸ್ ಆಫ್ ಸಿರೋಸಿಸ್, ಲಿವರ್ ಸಿರೋಸಿಸ್ ಅಲ್ಲಿ, ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಅಲ್ಲಿ, ಇಂಥ ಕಂಡೀಷನ್ಸ್ ಅಲ್ಲಿ ದ ಸ್ಪೆಸಿಫಿಕ್ ಗ್ರಾವಿಟಿ ಮೈಟ್ ಬಿ more towards 1.035. ಆಮೇಲೆ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಫಿಕ್ಸ್ ಆಗಿ ಉಳಿದ್ಬಿಡುತ್ತೆ 1.010ಗೆ. ಯೂಶುವಲಿ ಇಟ್ ಹ್ಯಾಪನ್ಸ್ ಇನ್ ಕಿಡ್ನಿ ಫೇಲಿಯರ್ಸ್. ಸೊ ಯೂರಿನ್ pH. So usually urine will be acidic, about pH of 6, but urine pH can range from 4.5 to 8. So urine pH ಸ್ವಲ್ಪ acidic ಇತ್ತಂತ ಹೇಳಿದ್ರೆ it can be because of acidemia, ಲ್ಯಾಕ್ಟಿಕ್ ಆಸಿಡ್ ಇತ್ತಂತ ಹೇಳಿದ್ರೆ, ಅಥವಾ ಕೀಟೋನ್ಸ್ ಜಾಸ್ತಿ ಇನ್ಕ್ರೀಸ್ ಆಗಿದ್ರೆ ಯೂರಿನ್ ಅಲ್ಲಿ ಯು ವಿಲ್ ಗೆಟ್ ಅ acidic urine. And pH ಜಾಸ್ತಿ more than 8 ಇತ್ತಂದ್ರೆ usually you can see this in urinary tract infections. ಸೊ ಈ ಯೂರಿನ್ ಅಸಿಡಿಕ್ ಅಥವಾ ಬೇಸಿಕ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಸ್ವಲ್ಪ ಸಬ್ಸ್ಟೆನ್ಸಸ್ ಯೂರಿನ್ ಅಲ್ಲಿ ಅಸಿಡಿಕ್ ಇದ್ದಾಗ ಪ್ರೆಸಿಪಿಟೇಟ್ ಆಗ್ತವೆ, ಮತ್ತೆ ಕೆಲವೊಂದು ಸಬ್ಸ್ಟೆನ್ಸಸ್
ಅಲ್ಕಲೈನ್ ಇದ್ದಾಗ ಅಥವಾ ಬೇಸಿಕ್ ಇದ್ದಾಗ ಅವು ಪ್ರೆಸಿಪಿಟೇಟ್ ಆಗ್ತವೆ. ಸೊ ನಾವು ಈ ಪಿ ಎಚ್ ಅನ್ನ ಮಾಡಿಫೈ ಮಾಡ್ಬೋದು, ಲೈಕ್ ಇನ್ ಡಯಟ್ ಅಥವಾ ನಿಮ್ಮ ಔಷಧಿ ಮೂಲಕ. ಸೊ ಈ ಸ್ಟೋನ್ಸ್ ಫಾರ್ಮೇಶನ್ ಆಗೋದನ್ನೆಲ್ಲ ನಾವು ಈ ಪಿ ಎಚ್ ವೇರಿ ಮಾಡೋದ್ರಿಂದ ನಾವು ಇದನ್ನ ನಿಲ್ಲಿಸಬಹುದು. ಸೊ these were the physical aspects of urine. So next we will see the chemical aspects of urine examination. Chemicals ಅಲ್ಲಿ ಯಾವ chemicals ನಾವು ಟೆಸ್ಟ್ ಮಾಡ್ತೀವಿ? ಪ್ರೋಟೀನ್ಸ್, ಗ್ಲೂಕೋಸ್, ಕೀಟೋನ್ಸ್, ಬಿಲಿರುಬಿನ್, ಯೂರೋಬಿಲಿನೋಜನ್, ಲ್ಯೂಕೋಸೈಡ್ ಎಸ್ಟರೇಸ್ ಅಂಡ್ ನೈಟ್ರೇಟ್. ಓಕೆ, ಯೂಶುವಲಿ ನೋಡಿ ರೆಫರೆನ್ಸ್ ರೇಂಜ್ ಇವೆಲ್ಲ ನೆಗೆಟಿವ್ ಇರ್ತವೆ. ಸೊ ಡಿಪೆಂಡಿಂಗ್ ಅಪಾನ್ ದಿಸ್ ವಿ ವಿಲ್ ಇಂಟರ್ಪ್ರಿಟ್ ಯೋರ್ ರಿಸಲ್ಟ್ಸ್. ಸೊ ಫಸ್ಟ್ ಕಮಿಂಗ್ ಟು ಪ್ರೋಟೀನ್ಸ್. ಸೊ ಯಾವಾಗ ಪ್ರೋಟೀನ್ಸ್ ಇನ್ ದ ಯೂರಿನ್ ನಿಮ್ಮ ಡಾಕ್ಟರ್ ಆರ್ಡರ್ ಮಾಡಬಹುದು? ಕೆಲವೊಮ್ಮೆ ನಿಮಗೆ ಫ್ರಾತಿ ಯೂರಿನ್ ಇರುತ್ತೆ. ಫ್ರಾತಿ ಯೂರಿನ್ ಅಂದ್ರೆ ನೊರೆ ಬರ್ತಾ ಇರುತ್ತೆ, ಯೂರಿನ್ ಫ್ಲಶ್ ಮಾಡಿದ್ರು ಸ್ವಲ್ಪ ನೊರೆನಾಗೆ ಇರುತ್ತೆ ಅದು. ಅಥವಾ ನಿಮ್ಗೆ ಆಂಕಲ್ ಎಲ್ಲ ಸ್ವಲ್ಪ ಎಡಿಮಾ ಇದೆ, ಸ್ವೆಲ್ಲಿಂಗ್ ಇದೆ, ನಿಮ್ಮ ಡಯಾಸ್ಟಾಲಿಕ್ ಬಿ ಪಿ ಯೂಶುವಲಿ ಹೈ ಇರುತ್ತೆ. ಡಯಾಸ್ಟಾಲಿಕ್ ಲೈಕ್ ದಿಸ್ ಇಸ್ ಸಿಸ್ಟಾಲಿಕ್ ಬಿ ಪಿ ಅಂಡ್ ದಿಸ್ ಇಸ್ ಡಯಾಸ್ಟಾಲಿಕ್ ಬಿ ಪಿ. ಸೊ ಯೂಶುವಲಿ ಡಯಾಸ್ಟಾಲಿಕ್ ಬಿ ಪಿ ಸ್ವಲ್ಪ ಜಾಸ್ತಿನೇ ಇದ್ದಾಗ ನಿಮ್ಮ ಡಾಕ್ಟರ್ ಆವಾಗ ನಿಮಗೆ ಯೂರಿನ್ ಟೆಸ್ಟ್ ಅನ್ನ ಯೂಶುವಲಿ ಆರ್ಡರ್ ಮಾಡಬಹುದು ಟು ಸಸ್ಪೆಕ್ಟ್ ಇಫ್ ದೇರ್ ಇಸ್ ಅ ಪ್ರೋಟೀನ್ಯೂರಿಯಾ. ಸೊ ಪ್ರೋಟೀನ್ಯೂರಿಯಾ ಯಾವಾಗ ಬರ್ಬೋದು ಯೂರಿನ್ ಅಲ್ಲಿ? ಎರಡು ಟೈಪ್ ಆಫ್ ಕಾಸಸ್ ಇರುತ್ತೆ. ಒಂದು ರೀನಲ್, ಆಮೇಲೆ ಇನ್ನೊಂದು ನಾನ್ ರೀನಲ್. ಹೆಲ್ದಿ ಇಂಡಿವಿಜುವಲ್ಸ್ ಅಲ್ಲಿ ಸಹ ಇದು ಕೆಲವೊಮ್ಮೆ ಎಕ್ಸ್ಕ್ರೀಟ್ ಆಗ್ತಾ ಇರುತ್ತೆ. ಲೈಕ್ ಇನ್ ಕೇಸ್ ಆಫ್ ಸಿವಿಯರ್ ಸ್ಟ್ರೆಸ್ ಇದೆ ಅಥವಾ ಜ್ವರ ಅಂಡ್ ಸಿವಿಯರ್ ಎಕ್ಸಸೈಸ್, ಎಕ್ಸ್ಪೋಜರ್ ಟು ಕೋಲ್ಡ್ ಎಲ್ಲ ಇದ್ದಾಗನೂ ಒಮ್ಮೊಮ್ಮೆ ಹೆಲ್ದಿ ಇದ್ರೂ ಸಹ ಸ್ವಲ್ಪ ಅಮೌಂಟ್ ಆಫ್ ಪ್ರೋಟೀನ್ ಎಕ್ಸ್ಕ್ರೀಟ್ ಆಗ್ಬೋದು. ಆವಾಗ ರಿಪೀಟ್ ಯೂರಿನ್ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ. ರೀನಲ್ ಕಂಡೀಷನ್ಸ್, ಯಾವ ಕಿಡ್ನಿ ಕಂಡೀಷನ್ಸ್ ಅಲ್ಲಿ ಪ್ರೋಟೀನ್ಯೂರಿಯಾ ಆಗ್ಬೋದು? ಡಯಾಬಿಟಿಕ್ ಇಂದ ಕಿಡ್ನಿ ಎಫೆಕ್ಟ್ ಆಗಿದ್ರೆ ಆವಾಗ ಕಿಡ್ನೀಸ್ ಇಂದ ಈ ಪ್ರೋಟೀನ್ ಎಕ್ಸ್ಕ್ರೀಟ್ ಆಗುತ್ತೆ ಮತ್ತೆ ಯೂರಿನ್ ಅಲ್ಲಿ ಪ್ರೋಟೀನ್ಯೂರಿಯಾ ಇರುತ್ತೆ. ಹೈ ಬಿ ಪಿ ಇದ್ದಾಗ ಪ್ರೋಟೀನ್ ಬರ್ಬೋದು. ಗ್ಲೊಮೆರುಲೋನೆಫ್ರೈಟಿಸ್ ಇದ್ದಾಗ, ಪೈಲೋನೆಫ್ರೈಟಿಸ್ ಅಥವಾ ಕಿಡ್ನಿ ಇನ್ಫೆಕ್ಷನ್ ಇದ್ದಾಗ, ನೆಫ್ರಾಟಿಕ್ ಸಿಂಡ್ರೋಮ್ಸ್ ಮತ್ತೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇದ್ದಾಗ ಪ್ರೋಟೀನ್ಸ್ ಈ ಕಿಡ್ನಿಯಿಂದ ಎಕ್ಸ್ಕ್ರೀಟ್ ಹಾಕೊಂಡು ಯೂರಿನ್ ಅಲ್ಲಿ ಬರಬಹುದು. ಈಗ ನಾನ್ ರೀನಲ್, ಕಿಡ್ನಿ ಅಲ್ಲದೆ ಬೇರೆ ಯಾವ ಕಂಡೀಷನ್ಸ್ ಅಲ್ಲಿ ಪ್ರೋಟೀನ್ ಬರ್ಬೋದಂದ್ರೆ ಪ್ರೀ ಎಕ್ಲಾಂಪ್ಸಿಯಾ. ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳಿದ್ರೆ ಈ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಸಿವಿಯರ್ ಬಿ ಪಿ ರೇಸ್ ಆದಾಗ ಆವಾಗ ಈ ಯೂರಿನ್ ನಲ್ಲಿ ಪ್ರೋಟೀನ್ಸ್ ಬರಬಹುದು. ಮಲ್ಟಿಪಲ್ ಮೈಲೋಮಾ ಅನ್ನೋ ಕ್ಯಾನ್ಸರ್ ಅಲ್ಲಿ ಆವಾಗ ಬರಬಹುದು. ಸಿಕಲ್ ಸೆಲ್ ಎನಿಮಿಯಾ ಮತ್ತೆ ಹಾರ್ಟ್ ಡಿಸೀಸ್ ಅಲ್ಲಿ ಈ ಪ್ರೋಟೀನ್ಸ್ ಯೂರಿನ್ ಅಲ್ಲಿ ಕಂಡು ಬರಬಹುದು. ನೆಕ್ಸ್ಟ್ ಇಸ್ ಗ್ಲೂಕೋಸ್. ಯಾವಾಗ ಈ ಗ್ಲೂಕೋಸ್ ಬರುತ್ತೆ ಯೂರಿನ್ ಅಲ್ಲಿ? ಸೊ ಗ್ಲೂಕೋಸ್ ಯೂಶುವಲಿ ಇಟ್ ಇಸ್ ವೆರಿ ಕಾಮನ್ಲಿ ಸೀನ್ ಇನ್ ಡಯಾಬಿಟಿಸ್. ಸೊ ಡಯಾಬಿಟಿಸ್ ಅಲ್ಲಿ ಏನಿರುತ್ತೆ, ನಿಮಗೆ ಇನ್ಕ್ರೀಸ್ ಥರ್ಸ್ಟ್, ಜಾಸ್ತಿ ನೀರಡಿಕೆ ಆಗ್ತಾ ಇರುತ್ತೆ. ಫ್ರೀಕ್ವೆಂಟ್ಲಿ ನೀವು ಯೂರಿನ್ ಪಾಸ್ ಮಾಡ್ತಾ ಇರ್ತೀರಾ, ಒಂಥರ ವಿಷನ್ ಎಲ್ಲ ಬ್ಲರ್ಡ್ ಇರುತ್ತೆ, ಬಹಳ ಸುಸ್ತಾಗ್ತಾ ಇರುತ್ತೆ. ಸೊ ಅಂತ ಕಂಡೀಷನ್ಸ್ ನಿಮ್ ಡಾಕ್ಟರ್ ನಿಮ್ ಡಯಾಬಿಟಿಸ್ ಸಸ್ಪೆಕ್ಟ್ ಮಾಡ್ತಾ ಇದ್ದಾಗ ಯೂರಿನ್ ಟೆಸ್ಟ್ ಮಾಡ್ಬೋದು. ಆವಾಗ ಯೂರಿನ್ ಅಲ್ಲಿ ನಿಮಗೆ ಶುಗರ್ ಕಾಣಿಸ್ಬೋದು. ಸೊ ಡಯಾಬಿಟಿಸ್ ಇಸ್ ಒನ್ ಆಫ್ ದ ಕಾಮನೆಸ್ಟ್ ಕಾಸ್ ಟು ಸಿ ಗ್ಲೂಕೋಸ್ ಇನ್ ದ ಯೂರಿನ್. ಸೆಕೆಂಡ್ ಇಸ್ ಪ್ರೆಗ್ನೆನ್ಸಿಯಲ್ಲೂ ನಿಮ್ಗೆ ಕಾಣ್ಬೋದು ಗ್ಲೂಕೋಸ್. ಆಮೇಲೆ ಕೆಲವೊಮ್ಮೆ ಮೆಡಿಕೇಶನ್ಸ್, ಡ್ರಗ್ಸ್ ತಗೊಳ್ತಾ ಇದ್ರೆ, ನೀವು ಯಾವ್ದಾದ್ರು ಔಷಧಿ ತಗೊಳ್ತಾ ಇದ್ರೆ ಆವಾಗ್ಲೂ ಬರ್ಬೋದು. ಅಂಡ್ ಲಿವರ್ ಡಿಸೀಸ್ ಅಲ್ಲಿ ಈ ಗ್ಲೂಕೋಸ್ ಯೂರಿನ್ ಅಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಇಸ್ ಕೀಟೋನ್ಸ್. Ketones you will see in the urine in diabetic ketoacidosis. Diabetic ketoacidosis ಅಂದ್ರೆ ಇದು ಡಯಾಬಿಟಿಸ್ ಅಲ್ಲಿ ಆಗುವಂತ ಒಂದು ಕಾಂಪ್ಲಿಕೇಶನ್. ಈ ಡಯಾಬಿಟಿಕ್ ಕೀಟೋಅಸಿಡೋಸಿಸ್ ಅಲ್ಲಿ ಪೇಷಂಟ್ಗೆ ತುಂಬಾ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ, ಯಾವಾಗೂ ನಿದ್ದೆ ಬರ್ತಾ ಇರುತ್ತೆ, ಕನ್ಫ್ಯೂಷನ್ ಆಗ್ಬೋದು, ಅವನು ಎಚ್ಚರ ತಪ್ಪಿ ಬಿದ್ದು ಹೋಗಬಹುದು, ಹೊಟ್ಟೆ ನೋವು, ಆಮೇಲೆ ಬಹಳಷ್ಟು ಸಲ ಯೂರಿನ್ ಪಾಸ್ ಮಾಡ್ಬೇಕು ಅನ್ನೋ ಫೀಲಿಂಗ್ ಆಗ್ತಾ ಇರ್ಬೋದು, ವಿಷನ್ ಎಲ್ಲ ತುಂಬಾ ಬ್ಲರ್ಡ್ ಆಗಿರಬಹುದು. ಸೊ ಬ್ಲಡ್ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ. ಇಂಥ ಕಂಡೀಷನ್ ಅಲ್ಲಿ ಇಫ್ ಯು ಸಸ್ಪೆಕ್ಟ್ ಡಯಾಬಿಟಿಕ್ ಕೀಟೋಅಸಿಡೋಸಿಸ್, ಆವಾಗ ಯೂರಿನ್ ಅಲ್ಲಿ ಈ ಕೀಟೋನ್ಸ್ ಪ್ರೆಸೆಂಟ್ ಇರುತ್ತೆ. ಆಲ್ಕೋಹಾಲಿಕ್ಸ್ ಅಲ್ಲಿ, ಆಮೇಲೆ ಸ್ಟಾರ್ವೇಷನ್ ಅಂದ್ರೆ ನೀವು ಯಾವಾಗ ಊಟ ಮಾಡೋದಿಲ್ಲ ಆವಾಗ ಬಾಡಿ ಈ ಕಾರ್ಬೋಹೈಡ್ರೇಟ್ ಬದಲು ಫ್ಯಾಟ್ ಅನ್ನ ಯೂಟಿಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಫ್ಯಾಟ್ ಬ್ರೇಕ್ ಡೌನ್ ಆದಾಗ ಈ ಕೀಟೋನ್ಸ್ ನಮ್ಮ ಬಾಡಿಯಲ್ಲಿ ಪ್ರೆಸೆಂಟ್ ಇರುತ್ತವೆ. ಲೈಕ್ ಸಮ್ ಕಂಡೀಷನ್ಸ್ ಲೈಕ್ ಲೈಕ್ ಸ್ಟ್ರೇನಿಯಸ್ ಎಕ್ಸಸೈಸ್, ಸಿವಿಯರ್ ಎಕ್ಸಸೈಸ್ ಮಾಡಿದ್ವಿ, ಎಕ್ಸ್ಪೋಜರ್ ಟು ಕೋಲ್ಡ್ ಇದೆ, ಬಹಳಷ್ಟು ವಾಮಿಟಿಂಗ್ ಆಗ್ತಾ ಇದೆ, ಆವಾಗ್ಲೂ ಸಹ ಈ ಕೀಟೋನ್ ಬಾಡೀಸ್ ನಮ್ಮ ಯೂರಿನ್ ಅಲ್ಲಿ ಕಾಣಿಸ್ಕೊಳ್ಬಹುದು.
Next is bilirubin or urobilinogen. ಯೂಶುವಲಿ ಸೀನ್ ಇನ್ ಜಾಂಡಿಸ್. ಸೊ ಈ ತರ ಜಾಂಡಿಸ್ ಅಲ್ಲಿ, ಲಿವರ್ ಡಿಸೀಸ್ ಅಲ್ಲಿ, ಅಥವಾ ಏನಾದ್ರೂ ಒಬ್ಸ್ಟ್ರಕ್ಷನ್ ಇದೆ ಲಿವರ್ ಇನ್ ಪಾತ್ವೇದಲ್ಲಿ, ಹೆಪಟೈಟಿಸ್ ಆಗಿದೆ, ಇಂಥ ಕಂಡೀಷನ್ಸ್ ಅಲ್ಲಿ ಈ ಬಿಲಿರುಬಿನ್ ಯೂರಿನ್ ಅಲ್ಲಿ ಪ್ರೆಸೆಂಟ್ ಇರ್ಬೋದು. ಆಮೇಲೆ ಯೂರೋಬಿಲಿನೋಜನ್ ಸಹ ಲೈಕ್ ಇನ್ ಕೇಸ್ ಆಫ್ ವೈರಲ್ ಹೆಪಟೈಟಿಸ್ ಅಥವಾ ಸಿರೋಸಿಸ್, ಯಾವ್ದಾದ್ರು ಔಷಧಿಗಳ ಯೂಸ್ ಮಾಡ್ತಾ ಇದ್ದಂತ ಹೇಳಿದ್ರೆ, ಅಂಡ್ ಹಿಮೋಲೈಟಿಕ್ ಎನಿಮಿಯಾ, ಇಂಥ ಕಂಡೀಷನ್ಸ್ ಅಲ್ಲಿ ಇವು ಯೂರಿನ್ ಅಲ್ಲಿ ಸಿಗ್ಬಹುದು. ನೆಕ್ಸ್ಟ್ ಇಸ್ ಲ್ಯೂಕೋಸೈಟ್ ಎಸ್ಟರೇಸ್ ಅಂಡ್ ನೈಟ್ರೈಟ್. ಸೊ ಈ ಲ್ಯೂಕೋಸೈಟ್ ಎಸ್ಟರೇಟ್, ಲ್ಯೂಕೋ ಅಂದ್ರೆ ವೈಟ್, ಲ್ಯೂಕೋಸೈಟ್ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ ಕಾಣುವಂತ ಒಂದು ಎನ್ಸೈಮ್ಸ್ ಇವು, ಲ್ಯೂಕೋಸೈಟ್ ಎಸ್ಟರೇಸ್. ಸೊ ಈ ಲ್ಯೂಕೋಸೈಟ್ಸ್ ಯೂರಿನ್ ಅಲ್ಲಿ ಯಾವಾಗ ಬರ್ತವೆ, ಯಾವಾಗ ಯೂರಿನರಿ ಇನ್ಫೆಕ್ಷನ್ ಅಲ್ಲಿ ಇರ್ತವೆ, ಆವಾಗ ಈ ಬಿಳಿ ರಕ್ತ ಕಣಗಳು ಬಂದಿರ್ತವೆ. ಸೊ ನೈಟ್ರೈಟ್ಸ್ ಯೂಶುವಲಿ ಯಾವಾಗ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರುತ್ತೆ, ಆವಾಗ ಈ ನೈಟ್ರೈಟ್ ಯೂರಿನ್ ಅಲ್ಲಿ ಪಾಸಿಟಿವ್ ಆಗುತ್ತೆ. ಸೊ ಇವೆರಡು ಯಾವಾಗ ಜಾಸ್ತಿ ಆಗಿರ್ತವೆ, ಇನ್ ಕೇಸ್ ಆಫ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದಾಗ, ಕಿಡ್ನಿ ಸ್ಟೋನ್ಸ್ ಇದ್ದು ಸ್ಟೇಸಿಸ್ ಆಗಿ ಮತ್ತೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದಾಗ ಅಗೇನ್ ಇವು ಪಾಸಿಟಿವ್ ಆಗ್ಬೋದು. ಸಿಸ್ಟೈಟಿಸ್ ಅಥವಾ ಬ್ಲಾಡರ್ ಇನ್ಫೆಕ್ಷನ್ ಅಲ್ಲಿ, ಅಥವಾ ಕಿಡ್ನಿದೇ ಇನ್ಫೆಕ್ಷನ್ ಪೈಲೋನೆಫ್ರೈಟಿಸ್ ಇದ್ದಾಗ ಈ ಲ್ಯೂಕೋಸೈಟ್ ಎಸ್ಟರೇಟ್ಸ್ ಅಂಡ್ ನೈಟ್ರೇಟ್ ಪಾಸಿಟಿವ್ ಆಗಿರುತ್ತೆ. ಸೊ ಇವು ನಮ್ಮ ಬಿಳಿ ರಕ್ತ ಕಣಗಳು ಯೂರಿನ್ ಅಲ್ಲಿ ಬಂದಿದೆ, ಅಂಡ್ ದೀಸ್ ಆರ್ ದ ಬ್ಯಾಕ್ಟೀರಿಯಾ ಇನ್ ದ ಯೂರಿನ್. So next coming to the microscopy. So we have finished the physical aspect, we have finished the chemical aspect, and the next is the microscopy. So microscopy ಅಲ್ಲಿ ಏನ್ ನೋಡ್ತೀವಿ ನಾವು, RBC ಅಥವಾ ಕೆಂಪು ರಕ್ತ ಕಣ. ಯೂಶುವಲಿ ಇದು 0 to 2 ಇರುತ್ತೆ. ಒಂದು ಹೈ ಪವರ್ ಫೀಲ್ಡ್ ಅಲ್ಲಿ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ 0 to 2 ಇರಬಹುದು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಪಸ್ ಸೆಲ್ಸ್ ಇರ್ತವೆ 0 to 5 WBC per ಹೈ ಪವರ್ ಫೀಲ್ಡ್. ಆಮೇಲೆ ಎಪಿಥೀಲಿಯಲ್ ಸೆಲ್ಸ್ ವಿಲ್ ಬಿ ಸೀನ್ ಅಬೌಟ್ 0 to 5. ಆಮೇಲೆ ಕಾಸ್ಟ್ ದೇ ಆರ್ ಯೂಶುವಲಿ ನಾಟ್ ಸೀನ್, ಅಂಡ್ ಕ್ರಿಸ್ಟಲ್ಸ್ ಆಲ್ಸೋ ಆರ್ ಯೂಶುವಲಿ ನಾಟ್ ಸೀನ್, ಅಂಡ್ ಅದರ್ಸ್ ಅಂದ್ರೆ ಲೈಕ್ ಬ್ಯಾಕ್ಟೀರಿಯಾ, ಫಂಗೈ, ಈಸ್ಟ್ ಅಥವಾ ಪ್ಯಾರಾಸೈಟ್ಸ್ ನಾವು ಯೂರಿನ್ ಅಲ್ಲಿ ನೋಡಬಹುದು. ಸೊ ಈ ಯೂರಿನ್ ಅನ್ನ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಏನ್ ಮಾಡ್ತಾರೆ, ಈ ತರ ಸೆಂಟ್ರಿಫ್ಯೂಜ್ ಅಂತ ಇರುತ್ತೆ, ಇದರಲ್ಲಿ ಈ ಯೂರಿನ್ ಟ್ಯೂಬ್ಸ್ ಅನ್ನ ಹಾಕಿ ಇದನ್ನ ತಿರುಗಿಸ್ತಾರೆ. ಜೋರವನ್ನು ಹೈ ಸ್ಪೀಡ್ ಅಲ್ಲಿ ತಿರುಗಿಸಿದ ಕೂಡಲೇ ಈ ತರ ಇದು ಕೆಳಗೆ ಸೆಡಿಮೆಂಟ್ ಫಾರ್ಮೇಶನ್ ಆಗುತ್ತೆ. ಈ ಸೆಡಿಮೆಂಟ್ ನಷ್ಟೇ ತೆಗೆದು ಈ ಮೈಕ್ರೋಸ್ಕೋಪ್ ಕೆಳಗೆ ಹಾಕಿ ಇದನ್ನ ಟೆಸ್ಟ್ ಮಾಡ್ತಾರೆ. ಸೊ ಈ ಮೈಕ್ರೋಸ್ಕೋಪ್ ಕೆಳಗೆ ಹಾಕಿ ನೋಡಿದಾಗ ನಮ್ಗೆ ಏನೇನ್ ಕಾಣಬಹುದು, ಒಂದು ನಮ್ಗೆ RBC ಕಾಣಬಹುದು. RBC ಅಂದ್ರೆ ಕೆಂಪು ರಕ್ತ ಕಣಗಳು ಕಾಣಬಹುದು ಈ ಯೂರಿನ್ ನಲ್ಲಿ. ಕೆಂಪು ರಕ್ತ ಕಣಗಳು ಯೂರಿನ್ ನಲ್ಲಿ ಇತ್ತಂತ ಹೇಳಿದ್ರೆ ಅದಕ್ಕಂತಾರೆ ಹೆಮೆಚೂರಿಯಾ. ಓಕೆ, ಸೊ ಮೈಕ್ರೋಸ್ಕೋಪ್ ಕೆಳಗೆ ಈ ತರ RBCs ಕಾಣ್ತಾ ಇರ್ತವೆ. ಸೊ ಯಾವಾಗ RBCs ಅಥವಾ ಈ ರಕ್ತದ ಕಣಗಳು ನಮ್ಮ ಯೂರಿನ್ ಅಲ್ಲಿ ಪ್ರೆಸೆಂಟ್ ಇರಬಹುದು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಲ್ಲಿ ಪ್ರೆಸೆಂಟ್ ಇರಬಹುದು, ಕಿಡ್ನಿ ಸ್ಟೋನ್ಸ್ ಅಲ್ಲಿ, ಕಿಡ್ನಿ ಇನ್ಫೆಕ್ಷನ್ಸ್ ಅಲ್ಲಿ, ವಿಗರಸ್ ಎಕ್ಸಸೈಸ್ ಮಾಡಿದ್ರೆ, ರ್ಯಾಬ್ಡೋಮಯೋಲೈಸಿಸ್ ಅಥವಾ ಮಸಲ್ ಬ್ರೇಕ್ ಡೌನ್ ಇದ್ದಾಗ, ಆಸ್ಪಿರಿನ್ ಟ್ರೀಟ್ಮೆಂಟ್ ತಗೊಳ್ತಾ ಇರ್ಬೇಕಾದ್ರೆ, ಅಥವಾ ಬ್ಲಾಡರ್ ಮತ್ತೆ ಕಿಡ್ನಿ ಕ್ಯಾನ್ಸರ್ಸ್ ಇದ್ದಾಗ ಯೂರಿನರಿ ಟ್ರ್ಯಾಕ್ಟ್ ಅಲ್ಲಿ ಈ ಕೆಂಪು ರಕ್ತ ಕಣಗಳು ಕಾಣಬಹುದು. ಇನ್ನು ಕೆಲವೊಮ್ಮೆ ಲೈಕ್ ವಜೈನಲ್ ಬ್ಲೀಡ್, ಮೆನ್ಸ್ಟ್ರುಯಲ್ ಬ್ಲೀಡ್ ಅಥವಾ ಪೈಲ್ಸ್ ಇಂದ ಆಗೋ ಬ್ಲೀಡ್ ಸಹ ಈ ಯೂರಿನ್ ಅಲ್ಲಿ ಕಂಟ್ಯಾಮಿನೇಟ್ ಆಗಿ ಆವಾಗ್ಲೂ ಕೆಂಪು ರಕ್ತ ಕಣಗಳು ಯೂರಿನ್ ಅಲ್ಲಿ ಕಾಣಬಹುದು. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಕಲೆಕ್ಟಿಂಗ್ ದ ಯೂರಿನ್. ಕಂಟ್ಯಾಮಿನೇಟ್ ಆಗದೆ ಇರೋ ತರ ಇದನ್ನ ಯೂರಿನ್ ಅನ್ನ ಕಲೆಕ್ಟ್ ಮಾಡಬೇಕು. ಸೊ ಪಸ್ ಇನ್ ದ ಯೂರಿನ್. ಸೊ ಪಸ್ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಇನ್ ದ ಯೂರಿನ್. ಸೊ ಯಾವಾಗ ಇದು ತುಂಬಾ ನೋಡಿ, ಇದು ವೈಟ್ ಬ್ಲಡ್ ಸೆಲ್ಸ್. ಸೊ ಈ ತರ ಯೂರಿನ್ ವೈಟಿಶ್ ಆಗಿ ಕಾಣ್ತಾ ಇರುತ್ತೆ. ಸೊ ಮೋಸ್ಟ್ ಕಾಮನ್ಲಿ ಪಸ್ ಇನ್ ದ ಯೂರಿನ್, ಈ ವೈಟ್ ಬ್ಲಡ್ ಸೆಲ್ಸ್ ಯಾವಾಗ ಕಾಣ್ತಾ ಇರ್ತವೆ, ಲೈಕ್ ಇನ್ ಕೇಸ್ ಆಫ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅಥವಾ ಇನ್ ಕೇಸ್ ಆಫ್ ಕಿಡ್ನಿ ಸ್ಟೋನ್ಸ್ ಅಥವಾ ಪೈಲೋನೆಫ್ರೈಟಿಸ್, ಕಿಡ್ನಿ ಇನ್ಫೆಕ್ಷನ್ಸ್ ಯಾವಾಗ ಜಾಸ್ತಿ ಇರ್ತವೆ ಆವಾಗ ಈ ಪಸ್ ಸೆಲ್ಸ್ ಇನ್ ದ ಯೂರಿನ್ ಜಾಸ್ತಿ ಕಾಣಿಸ್ತಾ ಇರ್ತವೆ. ಸೊ ಎಪಿಥೀಲಿಯಲ್ ಸೆಲ್ಸ್ ಇನ್ ದ ಯೂರಿನ್. ಈ ಎಪಿಥೀಲಿಯಲ್ ಸೆಲ್ಸ್ ಅಂದ್ರೆ ಈ ತರ ಸೆಲ್ಸ್ ಇವು ಯೂಶುವಲಿ ಕಂಟ್ಯಾಮಿನೇಟ್, ನಾರ್ಮಲಿ ನಮ್ಮ ಸ್ಕಿನ್ ಅಲ್ಲಿ ಪ್ರೆಸೆಂಟ್ ಇರ್ತವೆ ಇವು. ಸೊ ಯೂಶುವಲಿ ಅವು ಯೂರಿನ್ ಅಲ್ಲಿ ಒಂದು ಕಂಟ್ಯಾಮಿನೇಟ್ ಆಗಿ ಕಾಣಿಸ್ಕೊಳ್ಬಹುದು. ಸೊ ಆವಾಗ ಈ ಎಪಿಥೀಲಿಯಲ್ ಸೆಲ್ಸ್ ಯೂರಿನ್ ಎಕ್ಸಾಮಿನೇಷನ್ ಅಲ್ಲಿ ನಮ್ಗೆ ಕಂಡು ಬರುತ್ತೆ. ಕ್ರಿಸ್ಟಲ್ಸ್ ಇನ್ ದ ಯೂರಿನ್. ಸೊ ಕ್ರಿಸ್ಟಲ್ಸ್, ಸ್ವಲ್ಪ ಕ್ರಿಸ್ಟಲ್ಸ್ ನಾರ್ಮಲಿನೂ ಕಾಣಿಸ್ತವೆ, ಮತ್ತೆ ಕೆಲವೊಮ್ಮೆ ಅಬ್ನಾರ್ಮಲ್ ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ. ಸೊ ಲೈಕ್ ನಾರ್ಮಲ್ ಕ್ರಿಸ್ಟಲ್ಸ್ ಅಂದ್ರೆ ಯೂಶುವಲಿ ಇವು ಕಂಡ್ರು ಏನು ಅಷ್ಟು ಪ್ರಾಬ್ಲಮ್ಯಾಟಿಕ್ ಇಲ್ಲ, ಲೈಕ್ ಯೂರಿಕ್ ಆಸಿಡ್, ಕ್ಯಾಲ್ಸಿಯಂ ಆಕ್ಸಲೇಟ್, ಫಾಸ್ಫೇಟ್ ಕ್ರಿಸ್ಟಲ್ಸ್. ಅಬ್ನಾರ್ಮಲ್ ಕ್ರಿಸ್ಟಲ್ಸ್ ಅಂದ್ರೆ ಬಿಲಿರುಬಿನ್ ಕ್ರಿಸ್ಟಲ್ಸ್, ಕೊಲೆಸ್ಟ್ರಾಲ್ ಕ್ರಿಸ್ಟಲ್ಸ್ ಎಕ್ಸೆಟ್ರಾ.
ಓಕೆ, ಸೊ ಇವು ನಾರ್ಮಲ್ ಆರ್ ಈ ಅಬ್ನಾರ್ಮಲ್ ಕ್ರಿಸ್ಟಲ್ಸ್ ಏನು ಮಾಡ್ಬೋದು, ಇವು ಕಿಡ್ನಿಯಲ್ಲಾದ್ರೂ ಕೂಡ್ಕೊಂಡು ಸ್ಟೋನ್ ಫಾರ್ಮೇಷನ್ ಆಗ್ಬೋದು. ಆಮೇಲೆ ಈ ಸ್ಟೋನ್ ಈ ಕಿಡ್ನಿಯಲ್ಲಾದ್ರೂ ಬರ್ಬೋದು, ಅಥವಾ ಈ ಯುರೇಟರಲ್ಲಾದ್ರೂ ಸಿಕ್ಕಾಕೊಳ್ಬೋದು, ಅಥವಾ ಬ್ಲ್ಯಾಡರಲ್ಲಾದ್ರೂ ಈ ಸ್ಟೋನ್ಸ್ ಲಾಜ್ ಆಗ್ಬೋದು. ಸೊ ಮೆಡಿಕೇಶನ್ಸ್, ಕೆಲವೊಮ್ಮೆ ಔಷಧ ಅಥವಾ ಈ ಎಕ್ಸ್ರೇ ಡೈ ಆಲ್ಸೋ ಯೂರಿನಲ್ಲಿ ಈ ಕ್ರಿಸ್ಟಲ್ಸ್ ಅನ್ನ ಫಾರ್ಮ್ ಮಾಡ್ಬೋದು. Next are casts in the urine. Casts, like they are again divided cellular caste and acellular caste. ಸೊ ಇವು ಯಾವಾಗ ಯಾವ ಕಂಡೀಷನ್ಸ್ ಅಲ್ಲಿ ಯೂರಿನ್ ನಲ್ಲಿ ಕಾಣಿಸ್ಬೋದು ಅಂದ್ರೆ, ಲೈಕ್ ಕಿಡ್ನಿ ಡಿಸೀಸ್ ಇತ್ತಂದ್ರೆ, ಅಥವಾ ಕಿಡ್ನಿ ಇನ್ಫೆಕ್ಷನ್ ಇತ್ತಂದ್ರೆ, ಅಕ್ಯೂಟ್ ಟ್ಯೂಬ್ಯುಲರ್ ನೆಕ್ರೋಸಿಸ್, ನೆಫ್ರಾಟಿಕ್ ಸಿಂಡ್ರೋಮ್, ಗ್ಲೊಮೆರುಲರ್ ನೆಫ್ರೈಟಿಸ್, ಇವೆಲ್ಲ ಕಂಡೀಷನ್ಸ್ ಅಲ್ಲಿ ಕೆಲವೊಂದು ಕಾಸ್ಟ್ ಯೂರಿನ್ ಅಲ್ಲಿ ಕಾಣಿಸ್ಕೊಳ್ಬಹುದು. ಒಮ್ಮೊಮ್ಮೆ ನಾವು ಈ ಬ್ಯಾಕ್ಟೀರಿಯಾ ನೋಡ್ತೇವೆ ಯೂರಿನಲ್ಲಿ, ಅಥವಾ ಈ ತರ ಫಂಗಸ್, ಈಸ್ಟ್ ನೋಡ್ತೇವೆ, ಮತ್ತೆ ಪ್ಯಾರಾಸೈಟ್ಸ್ ಅನ್ನ ನೋಡ್ತೇವೆ. ಯೂಶುವಲಿ ಹೆಲ್ತಿ ಪೀಪಲ್ ಅಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಅಲ್ಲಿ ಈ ಏನು ಈ ತರ ಸ್ಟೆರೈಲ್ ಇರುತ್ತೆ, ಅದು ಏನು ಈ ತರ ಕಾಣಿಸ್ಕೊಳ್ಬಾರ್ದು. ಬಟ್ ಕೆಲವೊಮ್ಮೆ ಬ್ಯಾಕ್ಟೀರಿಯಾ ಕಾಣಿಸ್ಕೊಳ್ಳುತ್ತೆ ಒಂದೇ, ಬಟ್ ಬ್ಯಾಕ್ಟೀರಿಯಾ ರಿಪೀಟೆಡ್ಲಿ ನಮ್ಗೆ ಅದು ಕಾಣಿಸ್ಕೊಳ್ತಾ ಇದೆ, ಮತ್ತೆ ರಿಪೀಟೆಡ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ವಿ ವಿಲ್ ಗೋ ಫಾರ್ ಯೂರಿನರಿ ಕಲ್ಚರ್ ಟು ಐಡೆಂಟಿಫೈ ಯಾವ ಬ್ಯಾಕ್ಟೀರಿಯಾ ಇದೆ ಅಂತ. ಈ ಈಸ್ಟ್ ಅಥವಾ ಈ ವಜೈನಲ್ ಇನ್ಫೆಕ್ಷನ್ ಅಲ್ಲಿ ಇದು ತುಂಬಾ ಕಾಮನ್. ವಜೈನಲ್ ಈಸ್ಟ್ ಇನ್ಫೆಕ್ಷನ್ ಇದ್ರೆ ಅದು ಯೂರಿನಲ್ಲೂ ಬಂದು ಯೂರಿನ್ ಎಕ್ಸಾಮಿನೇಷನ್ ಅಲ್ಲಿ ಈ ಈಸ್ಟ್ ನಮಗೆ ಸಿಗ್ಬೋದು. ಆಮೇಲೆ ನೆಕ್ಸ್ಟ್ ಟ್ರೈಕೋಮೊನಾಸ್ ವಜೈನಾಲಿಸ್, ಇದು ಒಂದು ಪ್ಯಾರಾಸೈಟ್, ಇದು ಸಹ ಯೂರಿನ್ ಅಲ್ಲಿ ಸಿಗ್ಬೋದು. ಇದು ಯೂಶಲಿ ವಜೈನಲ್ ಇನ್ಫೆಕ್ಷನ್ ಇದ್ದು ಅದಕ್ಕೆ ಯೂರಿನ್ ಅಲ್ಲಿ ಕಂಟಾಮಿನೇಟ್ ಹಾಕೊಂಡು ಇದು ಕಾಣಿಸ್ಬೋದು. ಸಿ ದೀಸ್ ಆರ್ ದ ವೇರಿಯಸ್ ಥಿಂಗ್ಸ್ ವಿಚ್ ವಿ ಐಡೆಂಟಿಫೈ ಆನ್ microscopy of urine. So that was all about urine examination. So next videos ಅಲ್ಲಿ we will see about urine culture and in brief about the other investigations also which are used in the diagnosis of UTI. So till then, please take care and do like, share and subscribe the channel. Thank you so much.